ಇದೇನಪ್ಪ ಒಂದ್ ಮರದಲ್ಲೂ ಮಾವಿನ ಹಣ್ಣೆ ಇಲ್ಲ. ಗಣೇಶ ಪ್ಲೇಸ್ ಮಾವಿನ ಹಣ್ಣು ಬರ ಮಾಡಪ್ಪ. ಅಸ್ಪೂಸ್ ಲಿಂಬು ಜ್ಯೂಸ್. ಐಡಿಯಾ ಪಕ್ಕೆ ಪಕ್ಕೆ ಪ್ಲೀಸ್ ತಿನ್ನಿಪ್ಪ. ಈ ಮಾವಿನ ಹಣ್ಣು ನೋಡಾದರೂ ಬಾಸ್ಗೆ ನನ್ನ ಮೇಲಿನ ಸಿಟ್ಟು ಇಳಿಬೋದು. ಹೇಗೋ ಸದ್ಯ ಈ ಕೆಲಸ ಉಳಿದುಬಿಟ್ರೆ ಸಾಕು. ದೇವ್ರೇ, ಈ ಉರಿ ಸಿಂಗ ಬಾಸ್ಗೆ ಒಳ್ಳೆ ಬುದ್ಧಿ ಕೊಟ್ಬಿಡಪ್ಪ. ನಮಸ್ಕಾರ ಸರ್. ಯಾವನಿಗೆ ಬೇಕು ನೀನು ನಮಸ್ಕಾರ? ಬೆಳಗ್ಗೆ ನೀನು ಅನಿಷ್ಟ ಮುಖ ತೋರಿಸೋದಕ್ಕೆ ನಮ್ಮನೆ ಬಾಗಿಲಿಗೆ ಬಂದ್ಯಾ? ಇಲ್ಲ ಸರ್, ಇದನ್ನು ಕೊಟ್ಟೋಗೋಣ ಅಂತ ಬಂದೆ ಸರ್. ವಾಟ್ ಇಸ್ ದಿಸ್? ಲಂಚನ? ನನಗೆ ಲಂಚ ಕೊಡೋ ಅಷ್ಟು ಧೈರ್ಯ ಬಂತ ನಿನಗೆ? ಲಂಚ ಕೊಡೋ ಸಂಬಳ ನೀವೆಲ್ಲ ನನಗೆ ಕೊಡ್ತೀರಾ ಸರ್? ಏನಂದ್ರೆ ಸರ್, ಇದು ಮಾವಿನ ಹಣ್ಣು ಕೊಟ್ಟೋಗೋಣ ಅಂತ ಬಂದೆ. ನಾನೇ ಗಾರ್ಡನ್ನಲ್ಲಿ ನೀರು ಹಾಕಿ ಬೆಳೆಸಿದ್ದೆ ಸರ್. ನಮ್ಮ ಗಾರ್ಡನ್ ಮ್ಯಾಂಗೋಸು. ಮ್ಯಾಂಗೋ ಲಂಚ ಕೊಡಕ್ಕೆ ಬಂದಿದ್ಯಾ? ನನಗೆ ಮ್ಯಾಂಗೋಸು ಬೇಡ, ಮಂಗೋಸು ಬೇಡ, ತೊಲಗಾಚೆ. ನನಗೆ ಅವಮಾನ ಮಾಡಿದ್ದು ಅಲ್ಲದೆ ನಮ್ಮನೆ ಬಾಗಿಲಿಗೆ ಬಂದಿದ್ಯಾ? ನನಗೆ ಮೈ ಎಲ್ಲ ಉರಿತಾ ಇದೆ. ಗೆಟ್ ಔಟ್! ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ನೋ, ನಿನ್ನ ಯಾವ ಮಾತು ಕೇಳೋದಕ್ಕೂ ನಾನು ತಯಾರಿಲ್ಲ. ಬೆಳಗ್ಗೆ ಹುಚ್ಚರ ಮಾತು ಕೇಳಿದ್ರೆ ನನ್ನ ತಲೆ ಕೆಡುತ್ತೆ. ಗೆಟ್ ಔಟ್! ಸರ್, ಆ್ಯಕ್ಚುಲಿ ನಡೆದ ಘಟನೆಗೆ ಸಾರಿ ಕೇಳಕ್ಕೆ ಬಂದಿದ್ದೀರಿ ಸರ್. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ನೀವು ಮಾಡಿರೋ ಕೆಲಸಕ್ಕೆ ನೋ ಎಕ್ಸ್ಕ್ಯೂಸ್ ಅಟ್ ಆಲ್. ಮರ್ಯಾದೆಯಿಂದ ಹೊರಟೋಗು, ಇಲ್ಲ ಅಂದರೆ ಸೆಕ್ಯೂರಿಟಿಗೆ ಹೇಳಿ ಕತ್ತು ಹಿಡಿದು ಆಚೆಗೆ ಡಬ್ಬಿಸ್ತೀನಿ. ಗೆಟ್ ಔಟ್! ಸರ್, ದಯವಿಟ್ಟು ಹಾಗೆ ಮಾತ್ರ ಹೇಳಬೇಡಿ ಸರ್. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಸರ್. ಮನೆ ಹಿರಿ ಮಗನಾಗಿ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ ಸರ್. ಪ್ಲೀಸ್ ಸರ್, ಹಾಗೆ ಮಾತ್ರ ಹೇಳ್ಬಿಡಿ ಪ್ಲೀಸ್ ಸರ್. ನಿನ್ನ ಪುರಾಣ ಎಲ್ಲ ಕೇಳೋದಕ್ಕೆ ನಾ ತಯಾರಿಲ್ಲ. ಸುಮ್ಮನೆ ಹೊರಟೋಗು, ಇಲ್ಲ ಅಂದರೆ ಮೆಂಟಲ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕೈ ಕಾಲು ಕಟ್ಟಿಸಿ ವ್ಯಾನ್ಗೆ ಹಾಕಬೇಕಾಗತ್ತೆ. ಗೆಟ್ ಔಟ್! ಗೆಟ್ ಔಟ್! ಓಕೆ ಸರ್, ಹೋಗ್ತೀನಿ ಸರ್, ಹೋಗ್ತೀನಿ ಸರ್. ಆದರೆ ಈ ಮಾವಿನ ಹಣ್ಣು ನಿಮಗೋಸ್ಕರ ತಂದಿದ್ದು ಸರ್ ನಾನು. ದಯವಿಟ್ಟು ಇದನ್ನು ಟೇಸ್ಟ್ ಮಾಡಿ ಸರ್. ನಾನು ಬರ್ತೀನಿ ಸರ್. ಇಲ್ಲ ಸರ್, ನಾನು ಹೋಗ್ತೀನಿ ಸರ್, ಹೋಗ್ತೀನಿ ಸರ್. ಇದೆಲ್ಲ ಇಲ್ಲ ಬಿಟ್ಟು ಹೋಗ್ತಿದ್ದೀರಾ? ಯಾವನಿಗೆ ಬೇಕು? ಇದು ಬೇರೆ ಗೋಳು. ಅಯ್ಯೋ, ಇರಲಿ, ನಾಳೆ ಆಫೀಸಿಗೆ ಬಂದು ವಿಚಾರಿಸ್ಕೋತೀನಿ. ಮಾವನಣ್ಣ ಲಂಚ ಕೊಟ್ಟು ಈ ಶರಶ್ಚಂದ್ರನ್ಗೆ ಯಾಮಾರಿಸ್ತೀಯಾ? ಏನಪ್ಪ, ಈ ಮಾವಿನ ಹಣ್ಣು ಇಷ್ಟು ಘಮ 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 ಅಂತಿದೆ. ನನಗೆ ಮೊದಲು ಅದಕ್ಕೆ ಒಂದೇ ಕೊಟ್ರಲ್ಲ, ಇನ್ನೊಂದು ದೊಡ್ಡದ ಕೊಡಿ. ಅದಕ್ಕೆ ಏನ್ ಭಾಗಿ ನಿನ್ನ ಅವಸ್ಥೆ? ಅದು ಅದು ಪಿಸಾಚಿ, ನಿನ್ ಸೌಂಡ್ ಎಫೆಕ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೋತೀರಾ? ಅದೇ ನಾವಾಗ್ಲಿಂದ ಅಂತ ತೇಗ್ತಿದ್ದೀರಾ. ಕತ್ತಿಂದ್ರೆ ಹೀಗೆ ಆಗೋದು. ಪಿಸಾಚಿ, ನೀವೇನ್ ಕತ್ತಿಂದಿದ್ರಿ ಅಂತ ಹೇಳ. ಏಯ್, ಯಾಕೋ ನಿಂದ ಅತಿ ಆಯ್ತು? ಇಷ್ಟುದ್ದ ಇದೆಯಾ? ನನಗೆ ಮಾತಾಡ್ತೀಯಾ?
ಅವನನ್ನ ಬೈದು ಏನ್ ಪ್ರಯೋಜನ ಹೇಳು? ನಿನ್ನ ಆರೋಗ್ಯನ ನೀನು ನೋಡ್ಕೋಬೇಕು ತಾನೆ. ನೋಡು ಹೇಗೆ ಗಕ್ ಗಕ್ ಅಂತ ತೇಗ್ತಾ ಇದೀಯಾ. ಅಷ್ಟಾದ್ರೂ ಪಿತ್ತ ಕೆರಳಿದ್ರು ಅಸಿಡಿಟಿ ಆದ್ರೂ ದೊಡ್ಡ ಸ್ವೀಟ್ ತಿನ್ಬೇಕು ಅನ್ನೋ ದುರಾಸೆ ಯಾಕೆ ನಿನ್ಗೆ? ಏನಾಗಲ್ಲ ತಗೊಳ್ಳಿ, ದೇವ್ರ ಪ್ರಸಾದ. ಅದ್ಕೆ ಇನ್ನೊಂದು ಕೊಡಿ, ಅದಕ್ಕೆ ಕೆಂಪು ಕೊಡಿ. ಯಾಕೋ ಹೊಟ್ಟೆಲಿ ಮತ್ತೆ ಒಂಥರ ಏನೋ ಆಗ್ತಾ ಇದೆಯಲ್ಲಪ್ಪ. ಇದನ್ನು ಮತ್ತೆ ಜಾಸ್ತಿ ಆಯ್ತು ಅನ್ಬೇಡಿ, ಇದು ಹೊಟ್ಟೆ ಒಳಗೆ ಹೋಗಿ ಡಮ್ ಅಂದ್ಬಿಡುತ್ತೆ. ಲಡ್ಡು ನೀ ಕೈ ಹಿಡಿಯೋ. ಯಾಕಜ್ಜಿ ನನಗೆ ಪ್ರಸಾದ ಕೊಡಲ್ವಾ? ಪ್ಲೀಸ್ ಅಜ್ಜಿ ನಂಗೂ ಪ್ರಸಾದ ಕೊಡಿ. ಅಂಜಲಿ ನಂಗೆ ಇದನ್ನ ಕೊಟ್ಟಿದ್ದಾರಲ್ವಾ, ಇದ್ರಲ್ಲಿ ನಿಂಗೂ ಶೇರ್ ಇದೆ, ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡ ಆಯ್ತಾ? ಕೊಟ್ರಿ ಎಲ್ರಿಗೂ ಗೊತ್ತಾಗುತ್ತೆ. ಬಾ ಬಾ ಹೋಗೋಣ. ಲಡ್ಡು ಯಾರ ಜೊತೆ ಮಾತಾಡ್ತಾ ಇದೀಯೋ? ಯಾರ ಜೊತೆನೋ ಇರಲ್ಲ. ಅದಕ್ಕೆ ಇವನು ಹಿಂಗೆಲ್ಲ ಹೇಳಲ್ಲ. ಇವನೊಬ್ಬನೇ ಹುಚ್ಚುಚ್ಚನಾಗಿ ಮಾತಾಡೋದು ನಾನು ಬೇಕಾದಷ್ಟು ಸರಿ ನೋಡಿದ್ದೀನಿ. ಇವನಿಗೆ ನಾಲ್ಕು ತದಕಿದ್ರೆ ಎಲ್ಲ ಬಾಯ್ ಬಿಡ್ತಾನೆ. ಇದು ಒಂದು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಕ್ಕೆ ಬಿಡ್ತಾ ಇಲ್ಲ. ಓಡೋಗ್ಬಿಟ್ರಾ? ಯಾಕೆ ಬಾಗಿ, ಯಾಕೆ ಪದೇ ಪದೇ ತೆಗ್ತಾ ಇದ್ಯಾ? ಏನ್ ತಿಂದೆ? ಏನು ಇಲ್ಲ ಅದಕ್ಕೆ. ನೋಡಿ ನೀವು ಕೊಟ್ಟಿರೋ ಸ್ವೀಟು ಹಂಗೆ ಇಟ್ಕೊಂಡಿದ್ದೀನಿ. ನನ್ಗನ್ಸುತ್ತೆ ನನ್ನ ಗಂಡ ನನ್ನ ನೆನ್ಸ್ಕೊಳ್ತಿರ್ಬೋದು. ಅದಕ್ಕೆ ಬರೋದು ಬಿಕ್ಕಳಿಕೆ, ತೇಗಲ್ಲ. ಹೌದಾ? ಯಾಕೆ ಜಿಲೇಬಿ ಹೀಗೆ ಕುಕ್ಕೋತಾ ಇದ್ಯಾ? ಇಲ್ಲೇ ಇದೀನಲ್ಲ, ಅದೇನಾಯ್ತು? ನಾನು ಒಂದು ಮಾವಿನ ಹಣ್ಣನ್ನ ಅಡುಗೆ ಮನೆಯಲ್ಲಿ ಎತ್ತಿಟ್ಟಿದ್ದೆ, ಅದನ್ನ ಯಾರೋ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಜಿಲೇಬಿ, ಆ ಮಾವಿನ ಹಣ್ಣೆಲ್ಲ ಬ್ಯಾಗಲ್ಲಿ ಹಾಕಿ ನೀನ್ ನರಹರಿ ಕೊಟ್ಟೆ ಅಲ್ವೇನೆ? ಇಲ್ಲ ಅಮ್ಮ, ಮಾವಿನ ಹಣ್ಣು ಚೆನ್ನಾಗಿತ್ತು ಅಂತ ಒಂದೇ ಒಂದು ಎತ್ತಿಟ್ಕೊಂಡಿದ್ದೆ ಅಡುಗೆ ಮನೆಯಲ್ಲಿ, ಅದನ್ನ ಯಾರೋ ನುಂಗಿ ನೀರು ಕುಡಿದಿದ್ದಾರೆ. ಆಹಾಹಾ, ಎಂಥ ಸುವಾಸನೆಯ ಮಾವಿನ ಹಣ್ಣು. ಈ ಸುವಾಸನೆಯನ್ನು ತಗೋತಾ ಇದ್ರೆ ಯಾವುದೋ ಲೋಕಕ್ಕೆ ಹೋದಾಗತ್ತೆ. ಮನಸ್ಸೆಲ್ಲ ಕೂಲಾಗುತ್ತೆ. ಏನು ಡ್ಯಾಡ್, ಒಬ್ಬೊಬ್ರು ಏನೇನೋ ಮಾತಾಡ್ಕೊಳ್ತಿದ್ದೀರಾ? ಇದು ಹೇಳೋದಲ್ಲ ಕಮಲ್, ಅನುಭವಿಸೋ ಅಂಥದ್ದು. ಒಮ್ಮೆ ಈ ಮಾವಿನ ಹಣ್ಣಿನ ಸುವಾಸನೆಯನ್ನ ನೀನು ಅನುಭವಿಸು, ಆಗ ಗೊತ್ತಾಗುತ್ತೆ. ಹೌದಾ? ವಾವ್, ಫ್ಯಾಂಟಾಸ್ಟಿಕ್ ಡ್ಯಾಡ್, ಫ್ಯಾಂಟಾಸ್ಟಿಕ್. ಯನ್ ಸೀಸನಲ್ಲಿ ಮಾವಿನ ಹಣ್ಣು ಎಲ್ಲಿಂದ ಸಿಕ್ತು ಡ್ಯಾಡ್? ಯಾರು ತಂದು ಕೊಟ್ರು ಡ್ಯಾಡ್? ನರಹರಿ ತಂದಿತ್ತು. ಈ ಸೀಸನ್ನಲ್ಲಿ ಅದು ಹೇಗೆ ತನ್ನೋ ಪುಣ್ಯಾತ್ಮ. ಒಟ್ಟಿನಲ್ಲಿ ಈ ಸುವಾಸನೆ ಅನುಭವಿಸ್ತಾ ಅನುಭವಿಸ್ತಾ ನನ್ನ ಹೊಟ್ಟೆಯೆಲ್ಲ ತುಂಬ ಹೋಯ್ತು.
ಹೌದು ಡ್ಯಾಡ್. ಈ ಮ್ಯಾಂಗೋನ ಸ್ಮೆಲ್ ಮಾಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಮನಸ್ಸೆಲ್ಲ ಫ್ರೆಶ್ ಆಗಿರೋ ರೀತಿ ಫೀಲ್ ಆಗ್ತಾ ಇದೆ. ಕಿಕ್ ಕೊಡ್ತಿದೆ ಡ್ಯಾಡ್. ಎಸ್ ಮೈ ಸನ್, ಯು ಆರ್ ರೈಟ್. ಈ ಫ್ಲೇವರ್ನ ಅನುಭವಿಸ್ತಾ ಇದ್ರೆ ನಾನು ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ರಂಗಮ್ಮ, ಬಾಮ್ಮ. ಬಂದೆ ಯಜಮಾನ್ರೆ. ಅಮ್ಮ ಅವ್ರನ್ನ ಕೀರ್ತಿನ ಬರಕ್ ಹೇಳಮ್ಮ. ಸರಿ ಯಜಮಾನ್ರೆ. ಡ್ಯಾಡಿ, ಈ ಮಾವಿನ ಹಣ್ಣು ಯಾರು ತಂದು ಕೊಟ್ಟಿದ್ದು ಅಂತ ಹೇಳಿದ್ರಿ? ಆಗ್ಲೇ ಹೇಳದ್ನಲ್ಲಪ್ಪ, ನರಹರಿ ಅಂತ. ಯಾರವರು? ನಮ್ಮ ಆಫೀಸಲ್ಲಿ ಕೆಲಸ ಮಾಡೋನು. ಸಾರಿ, ಕೆಲಸ ಮಾಡೋರು. 8th class gentleman, most obedient and very well behaved, thorough gentleman. ಆತನ ಬೆಳಗ್ಗೆ ನೋಡಿದ್ರೆ ನಮ್ಮ ಅದೃಷ್ಟ ಕುಲಾಯಿಸುತ್ತೆ. ಆತ ಏನಾದರೂ ನಮ್ಮ ಮನೆ ಬಾಗಿಲು ಹೊಸಲನ್ನ ತುಳಿದ್ರೆ ಬರದೇರೋ ಲಕ್ಷ್ಮಿನೂ ಜಗಳ ಆಡಿಕೊಂಡು ಬಲವಂತವಾಗಿ ಒಳಗೆ ಕರ್ಕೊಂಡು ಬರ್ತಾನೆ. ಅಂಥ ಅದೃಷ್ಟವಂತ. ಮಿತವಾಗಿ ಮಾತಾಡ್ತಾನೆ, ಹಿತವಾಗಿರುತ್ತೆ ಕೇಳಕ್ಕೆ. ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಕ್ಕೆ ಬಾಯೇ ಬರಲ್ಲ. ಐ ಸಿ. ಬಾರೋ ಇಲ್ಲಿ. ಅಯ್ಯೋ ಬಿಡಿಯುತ್ತೆ. ಬಾ ಇಲ್ಲಿ. ಇಲ್ಲ ಲಡ್ಡು, ಇವತ್ತು ನಾನು ನಿನ್ನ ಬಿಡಲ್ಲ. ನೀನು ಅದು ಯಾರ ಜೊತೆ ಮಾತಾಡ್ತಿರ್ತೀಯ ಅಂತ ಹೇಳೋವರೆಗೂ ನಾನು ಬಿಡಲ್ಲ ನಿನ್ನ. ಅದು ಅದು ನೋಡು, ಇವಾಗಲೂ ಈ ಕಡೆ ಎಲ್ಲೋ ನೋಡ್ತಾ ಇದೀಯಾ. ನೀನು ಹಿಂಗೆ ಆಡ್ತಿದ್ರೆ ಅಣ್ಣ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾನಷ್ಟೇ. ಹೇಳ್ಬೇಡ, ಸಾಕ್ಷಾತ್ ಏನು ಹೇಳ್ಬೇಡ. ಏಯ್ ಲಡ್ಡು, ಮತ್ತೆ ಏನೋ ಆ ಕಡೆ ನೋಡ್ತಿದ್ಯಾ? ನಾನು ಕೇಳಿದ್ದು ಕುತ್ರ ಹೇಳೋ. ಹೇಳು ಲಡ್ಡು. ಅಂಕಿತಾನು ಹೇಳ್ತಾ ಇದ್ಲು, ಅದೇನೋ ಅಂಜಲಿ ಭೂತು ಅಂತ ಕರಿತಿರ್ತೀಯಂತೆ. ಅವಳು ಕೇಳಿದ್ರೆ ಸುಂಡಿಲಿ ಜೊತೆ ಮಾತಾಡ್ತೀನಿ ಅಂತಿರ್ತೀಯಾ? ನೀನು ನಿನ್ನೆ ಸುಂಡಿಲಿ ಮತ್ತೆ ಆ ಕಡೆ ನೋಡ್ತಿದ್ಯಾ? ನಾನು ಕೇಳಿದ ಕುತ್ರ ಹೇಳು ಲಡ್ಡು. ಅದು ಅಕ್ಕ ಯಾವಾಗಲೂ ಕಿರಿಕ್ ಮಾಡ್ತಾ ಇರ್ತಾಳೆ, ಅವಳಿಗೇನು ಅರ್ಥನೇ ಆಗಲ್ಲ. ಏನ್ ಅರ್ಥ ಆಗ್ಬೇಕು? ಅಂಜಲಿ ಭೂತೆಲ್ಲ ನಿಜವಾಗ್ಲೂ ಇರ್ತಾರತ್ತೆ. ಅಂಜಲಿ ಜಸ್ಟ್ ನನ್ನ ಇಮ್ಯಾಜಿನರಿ ಫ್ರೆಂಡ್ ಅಷ್ಟೇ. ಏನು, ನಾನು ಇಮ್ಯಾಜಿನರಿ ಫ್ರೆಂಡಾ? ಹಾಗಾದ್ರೆ ನಿಜವಾಗ್ಲೂ ನಿನಗೆ ಭೂತು ಅಂಜಲಿ ಅಂತ ಯಾವ ಫ್ರೆಂಡು ಇಲ್ವಾ? ಆ ಥರ ಯಾರೂ ಇಲ್ಲ. ನಿನ್ ಮುಂದೆನೆ ನಿಂತ್ಕೊಂಡು ಯಾರು ಫ್ರೆಂಡ್ ಇಲ್ಲ ಅಂತ್ಯಾ? ನಿನ್ ಜೊತೆ ಮಾತಾಡಲ್ಲ, ಡಬಲ್ ಟುಟು ಟುಟು. ಅಯ್ಯಯ್ಯೋ, ಮತ್ತೆ ಸಿಟ್ ಮಾಡ್ಕೊಂಡ್ಬಿಟ್ಲಲ್ಲಪ್ಪ. ಏಯ್, ಯಾರೋ ಸಿಟ್ ಮಾಡ್ಕೊಂಡಿರೋದು? ನನ್ನ ಫ್ರೆಂಡು. ಹಾ, ಈಗ ತಾನೇ ಫ್ರೆಂಡ್ ಇಲ್ಲ ಅಂದೆ, ಇಮ್ಯಾಜಿನರಿ ಅಂದೆ. ಅದು ದೇವ್ರೆಲ್ಲ ಕಡೆ ಇರ್ತದಲ್ವಾ, ದೇವ್ರು ಇಮ್ಯಾಜಿನರಿ ಅಲ್ವಾ. ದೇವ್ರು ನಮ್ಮ ಕಣ್ಣು ಕಾಣಲ್ಲ, ಆದ್ರೂ ದೇವ್ರೆಲ್ಲ ಅನ್ನಕ್ಕಾಗುತ್ತಾ? ಅದೇ ಥರ ಇಮ್ಯಾಜಿನರಿ ಫ್ರೆಂಡು ರಿಯಲ್ ಫ್ರೆಂಡ್. ಲಡ್ಡು ಅಣ್ಣ, ಹಾಗೆ ನಾನು ರಿಯಲ್ ಫ್ರೆಂಡಾ? ಏಯ್ ಲಡ್ಡು,
ಏನೋ ವೇದಾಂತಿ ಥರ ಏನೇನೋ ಮಾತಾಡ್ತಿದ್ಯಾ? ನಿಂಗೇನು ಹುಚ್ಚಿಗೆ ಹಿಡ್ದಿದ್ಯಾ? ನಾ ಅಣ್ಣಂಗೆಲ್ಲ ಹೇಳ್ಬಿಡ್ತೀನಿ ನೋಡು. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ದೊಡ್ಡಪ್ಪಂಗೆ ಹೇಳ್ಬಿಡಿ ಅತ್ತೆ, ಅವ್ರು ನನಗೆ 1000 ಬಸ್ಗೆ ಹೊಡಿಸ್ತಾರತ್ತೆ. ನೀ ನಮ್ಮ ಸ್ವೀಟ್ ಅತ್ತೆ ಅಲ್ವಾ, ಪ್ಲೀಸ್ ಅತ್ತೆ. ಟಾಟಾ ಬೈ ಬೈ ಲಡ್ಡು. ಈ ಲಡ್ಡು ವರ್ತನೆ ಅರ್ಥನೇ ಆಗ್ತಿಲ್ವಲ್ಲ, ಏನೋ ವಿಚಿತ್ರವಾಗಿ ಆಡ್ತಿದ್ದಾನಪ್ಪ. ಸ್ವೀಟ್ ಅತ್ತೆ ಅಂತ ಪೂಸಿ ಬೇರೆ ಹೊಡೆದ್ಬಿಟ್ಟು ಹೋದ್ನಲ್ಲ. ಅತ್ತೆ ನೀ ತುಂಬಾ ಸ್ವೀಟು, ನಾನೊಂದು ಪಪ್ಪಿ ಕೊಡ್ಲಾ? ಕಮಲ್, ನಿಮ್ಮಮ್ಮನೂ ಕೀರ್ತಿನೂ ಇನ್ನೂ ಬರಲೇ ಇಲ್ವಲ್ಲಪ್ಪ. ರೀ ಕರೆದ್ರಂತಲ್ಲ, ಏನು? ಗೀತಾ, ಒಂದು ಸಲ ಈ ಮಾವಿನ ಹಣ್ಣಿನ ಸುವಾಸನೆನ ನೀನು ಅನುಭವಿಸು. ರೀ ಏನಾಗಿದೆ ನಿಮ್ಮಿಬ್ರಿಗೂ? ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋದು ಬಿಟ್ಬಿಟ್ಟು ಮಾವನ ಹಿಡ್ಕೊಂಡು ಮೂಸ್ತಾ ಇದ್ದೀರಲ್ಲ. ಕಿಕ್ಕು ಮಾಮ್, ಕಿಕ್ ಹೊಡಿತಾ ಇದೆ. ಚಿಕ್ಕ, ನೀವೇನು ಬೆಳಿಗ್ಗೆ ಬೆಳಿಗ್ಗೆ ಟೈಟ್ ಆಗಿದ್ದೀರಾ ಹೇಗೆ? ಹೌದಮ್ಮ, ಫುಲ್ ಟೈಟ್. ಈ ಮಾವಿನ ಹಣ್ಣಿನ ಸುವಾಸನೆನ ಅನುಭವಿಸ್ತಾ ನಮ್ಮನ್ನು ನಾವೇ ಮರೆತು ಬಿಟ್ಟಿದ್ವಿ. ಓಹೋ, ಆ ನರಹರಿ ಹುಚ್ಚು ನಿಮಗೂ ಹಿಡ್ಕೊಂಡಿದೆ ಅನ್ಸುತ್ತೆ. ಕೀರ್ತಿ, ನಡಿ ಹೋಗೋಣ. ಇವರು ವಾಸನೆ ತೊಗೊತ ಕೂತಿರ್ಲಿ, ಬಾ. ಕೀರ್ತಿ ನನ್ನ ಮುದ್ದು ತಂಗಿ, ಈ ಮ್ಯಾಂಗೋನ ಒಂದು ಸರಿ ಸ್ಮೆಲ್ ಮಾಡಿ ನೋಡು, ಇದ್ರ ಗಮ್ಮತ್ತೇನು ಅಂತ ಗೊತ್ತಾಗುತ್ತೆ. ಮಾರ್ವೆಲಸ್ ಮ್ಯಾಂಗೋ, ವಾಟ್ ಅ ಪ್ಲೆಸೆಂಟ್ ಓಡರ್. ಆ ಅದ್ಭುತನ ತೋರ್ಸೋಣ ಅಂತಲೇ ನಿಮ್ಮನ್ನು ಕರೆದಿದ್ದು. ಹೌದಮ್ಮ, ನಿಜವಾಗ್ಲೂ ದೇವಲೋಕದಿಂದ ತಂದಿರೋ ಮಾವಿನ ಹಣ್ಣಿನ ಥರನೇ ಇದೆ, ನೋಡಬೇಕಿದ್ರೆ. ನಂಬೋಕೆ ಆಗ್ತಾ ಇಲ್ಲ ರೀ. ಒಬ್ಬೊಬ್ಬೊಬ್ಬ ಎಷ್ಟು ಗಮ್ ಅಂತಿದೆ. ರೀ ಎಲ್ಲ ಮರೆತು ಯಾವುದೋ ಲೋಕದಲ್ಲಿ ತೇಲ್ತಾ ಇರೋ ಹಾಗಿದೆ ರೀ. ನನಗೂ ಅಷ್ಟೇ ಗೀತಾ, ಬೇರೆ ಯಾವುದೋ ಲೋಕದಲ್ಲೇ ಬೇರೆ ಯಾರೋ ಜೊತೆ ತೇಲ್ತಿರೋ ಆಗಿದೆ. ರೀ, ನರಹರಿ ಅಂದ್ರೆ ಯಾರು? ಆಗಲೇ ಹೇಳದ್ನಲ್ಲ ಗೀತಾ, ನಮ್ಮ ಆಫೀಸಿನ ಸ್ಟಾಫ್ ಅಂತ. ಓ, ನಮ್ಮ ಕಮಲ್ ಜೊತೆ ಅವ್ರ ತಂಗಿ ಮದುವೆ ಫಿಕ್ಸ್ ಮಾಡಬೇಕು ಅಂತಿದ್ವಲ್ಲ, ಅವರೇನಾ ಇವರು? ಹೌದು, ಅದೇ ಮದುವೆಯಾದ ಪುರುಷೋತ್ತಮ. ಅಯ್ಯೋ, ಅವರಷ್ಟು ದೂರದಿಂದ ನಮ್ಮ ಮನೆ ಬಾಗಿಲಿಗೆ ಎಂತಹ ಸುವಾಸನೆ ಭರಿತವಾದ ಮಾವಿನ ಹಣ್ಣು ತಂದು ಕೊಟ್ಟಿದ್ದಾರೆ. ನಾವು ಅವರು ಒಂದು ಕಪ್ ಕಾಫಿನಾದರೂ ಮಾಡಿಕೊಡ್ಬೋದಾಗಿತ್ತು. ಅಲ್ಲ, ಬಾದಾಮಿ ಹಾಲನ್ನೇ ಮಾಡಿಕೊಡ್ಬೋದಾಗಿತ್ತು. ಮುಂದಿನ ಸಲ ನಮ್ಮ ಮನೆಗೆ ಬನ್ನಿ ಅಂತ ಮದುವೆ ಮಾಡ್ಕೊಂಡು ಆಗ ನೀನು ಬಾದಾಮಿ ಹಲ್ವನೇ ಮಾಡಿಕೊಡು. ರೀ, ನಾವು ಯಾಕೆ ಅವ್ರ ಜೊತೆ ಸಂಬಂಧ ಬೆಳೆಸಬಾರ್ದು? ಯು ಆರ್ ರೈಟ್. ಅವ್ರು ಕೊಟ್ಟಿರೋ ಮಾವನಣ್ಣೆ ಇಷ್ಟು ಸೊಗಸಾಗಿರಬೇಕಾದ್ರೆ ಇನ್ನು ಅವ್ರ ಮನೆ ಹುಡುಗಿಗೆ ಎಷ್ಟು ಒಳ್ಳೆ ಗುಣ ಇರಬಹುದು.
ಹೌದು ರೀ, ಅವಳಿ ಮನೆ ಸೊಸೆ ಆಗೋಕ್ಕೆ ಎಲ್ಲ ಯೋಗ್ಯತೆಗಳು ಇದೆ ರೀ. ಅವ್ರ ಹತ್ರ ಮಾತಾಡ್ರಿ. ನೀ ಹೇಳ್ತಿರೋದು ಸರಿ ಗೀತಾ, ಆದರೆ ನಮ್ಮ ಕಮಲ್ ಒಪ್ಬೇಕಲ್ಲ. ರೀ ಹೇಗೆ ನಾಚ್ಕೋತಿದ್ದಾರೆ ನೋಡಿ. ಅವ್ನ ಮುಖದಲ್ಲಿರೋ ನಗು ನೋಡ್ತಿದ್ರೆ ಅವನಿಗೂ ಈ ಮದುವೆ ಇಷ್ಟ ಅನಿಸುತ್ತೆ ರೀ. ಆದಷ್ಟು ಬೇಗ ಹುಡುಗಿನ ಕರ್ಸಕ್ಕೆ ಹೇಳ್ರಿ. ಸರಿ, ಹಾಗಾದ್ರೆ ನರಹರಿ ಅವ್ರ ಹತ್ರ ಮಾತಾಡ್ತೀನಿ. ಸಂತೋಷನಾ? ಓಕೆ.